ನಾನು ಪ್ಲೇಟ್ ಬ್ಯಾಂಕಿನ ಕಾನ್ಸೆಪ್ಟ್ ಕೇಳಬೇಕು ಅಂತ ಅನ್ಕೊಂಡೆ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ತೇಜಸ್ವಿನಿ ಅವರು ಎಲ್ಲಾದರೂ ಒಂದು ಫಂಕ್ಷನಿಗೆ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಸುತ್ತಮುತ್ತ ಎಲ್ಲರೂ ಅಲರ್ಟ್ ಆಗ್ತಾರೆ. ನೋ ಪ್ಲಾಸ್ಟಿಕ್ ಯಾರು ಬಳಸೋ ಹಾಗಿಲ್ಲ. ಆ್ಯಂಡ್ ಅದನ್ನು ಅವರು ಬಹಳ ಶಿಸ್ತಿನಿಂದ ಅದನ್ನು ಮೇಂಟೈನ್ ಮಾಡ್ತಾ ಬರ್ತಾ ಇದ್ದಾರೆ. ಅವರು ಪ್ಲಾಸ್ಟಿಕ್ನ ಯಾವ ವಸ್ತುಗಳ ಬಳಕೆ ಮಾಡೋದಿಲ್ಲ, ನೋ ಸ್ಪೂನ್ಸ್, ನೋ ಪ್ಲೇಟ್ಸ್. ಅವರು ಬಹಳ ಶಿಸ್ತಿನಿಂದ ಹೇಳಿಬಿಡ್ತಾರೆ, ನೀವು ಏನೇ ಕೊಡೋದಿದ್ರು ಒಂದು ಸ್ಟೀಲ್ ಪ್ಲೇಟ್ನಲ್ಲಿ ಕೊಡಿ. ನೀವು ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ತಿಂಡಿ ಮಾಡ್ತೀನಿ ಅನ್ನೋದಾದರೆ ಸ್ಟೀಲ್ ಏನು ಬಳಸ್ತಿರೋ ಬಳಸಿ, ನಾನು ಪ್ಲಾಸ್ಟಿಕ್ ಬಳಸೋದಿಲ್ಲ, ಹಾಗೆ ನೀವು ಬಳಸಬೇಡಿ ಅಂತ ಅವರು ನಿರಂತರವಾಗಿ ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಆ್ಯಂಡ್ ಪ್ಲೇಟ್ ಬ್ಯಾಂಕ್ ಆರಂಭಿಸಿದ್ದಾರೆ. ಆ ಪ್ಲೇಟ್ ಬ್ಯಾಂಕ್ ಬಗ್ಗೆ ನಾನು ಅವರನ್ನೇ ಕೇಳ್ತೀನಿ. ಈ ಕಾನ್ಸೆಪ್ಟ್ ಹೊಳೆದಿದ್ದು ಹೆಂಗೆ, ಆಮೇಲೆ ಆ ಕಾನ್ಸೆಪ್ಟ್ ಏನದು ಪ್ಲೇಟ್ ಬ್ಯಾಂಕ್? ಇದು ಅದೇ ನಾವು ದೊಡ್ಡ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಕಾರ್ಯಕ್ರಮಗಳು ಮಾಡ್ತಿದ್ವಿ. ಮಕ್ಕಳು ಸೇರಿಸಿದಾಗ 1000 ಹುಡುಗರು ಬರ್ತಾರೆ. ನಮ್ಮ ಕಸ ನಮ್ಮ ಹೊಣೆ, ಕರೆಕ್ಟು. ನಮ್ಮ ಅಡುಗೆ ಮನೆಯಿಂದ ಕಸ ಹೋಗಲ್ಲ. ಆದರೆ 1000 ಮಕ್ಕಳನ್ನ ಒಟ್ಟಿಗೆ ಕರೆದಾಗ ಅವ್ರಿಗೆ ಊಟ ಅಂತೂ, ಅಡುಗೆ ಮನೆಗೆ ಬಂದಾಗ ಊಟ ಅಂತೂ ಕೊಡಲೇಬೇಕಲ್ಲ, ಪ್ರಶ್ನೆ ಇಲ್ಲ, ಕೊಡ್ತಿದ್ವಿ. ಹೇಗೆ ಕೊಡೋದು ಅವ್ರಿಗೆ? ಯಾಕೆ ಮತ್ತು ಕಾಗದ, ನಾನು ಬರೀ ಪ್ಲಾಸ್ಟಿಕ್ ಅಲ್ಲ, ಯಾಕಂದರೆ ನಾನು ಇತ್ತೀಚೆಗಂತೂ ಕಾಗದ ಇನ್ನೂ ಕೆಟ್ಟು ಅಂತ ನನಗೆ ಒಂದೊಂದು ಸಲ ಎಷ್ಟು ಸಿಟ್ಟು ಬಂದುಬಿಡ್ತದೆ. ಕಾಗದ ಪರಿಸರ ಸ್ನೇಹಿ ಅಂತ ಯಾರು ಹೇಳಿದರು ಅಂತ ಭಾಳ ದೊಡ್ಡ ಪ್ರಶ್ನೆ. ಯಾಕಂದರೆ ಕಾಗದ ತಯಾರಾಗೋದೇ ಮರಗಳನ್ನು ಕತ್ತರಿಸೋದ್ರಿಂದ ಯಥೇಚ್ಛವಾಗಿ. ಆಮೇಲೆ ಬ್ಲೀಚ್ ಉಪಯೋಗಿಸ್ತಾರೆ, ಅದನ್ನು ಕುಟ್ಟಿ ಪುಡಿ ಮಾಡಲಿಕ್ಕೆ ಎನರ್ಜಿ ಉಪಯೋಗಿಸ್ತಾರೆ. ನೋ ಪ್ಲಾಸ್ಟಿಕ್ ಅಂದ ತಕ್ಷಣ ನಮಗೆಲ್ರಿಗೂ ಅನಿಸೋದು, ಅಂದರೆ ಈಗಂತೂ ನಮಗೆ ಆಲ್ಟರ್ನೇಟಿವ್ಸ್ ಇದೆ. ಆ್ಯಂಡ್ ಇತ್ತೀಚಿನ ದಿನದಲ್ಲಿ ನಿಮ್ಮ ಜಾಗೃತಿಯೂ ಸೇರಿದಂತೆ ಹಲವಾರು ಜನ ಹೇಳೋದು ಸ್ಟೀಲ್ ಗ್ಲಾಸಿಂದ ಹಿಡಿದು, ಸ್ಟೀಲ್ ಬಾಟಲ್ನಿಂದ ಹಿಡಿದು, ಸ್ಟೀಲ್ ಮರುಬಳಕೆಯ ವಸ್ತುವಾಗಿಯೂ ಬಳಸಬಹುದು, ಮತ್ತು ಇವೆಲ್ಲದರಿಂದ ನೀವು ದೂರ ಬರಬಹುದು ಅಂತ. ಆದರೆ ನೀವು ಆರಂಭಿಸಿದ ಕಾಲಕ್ಕೆ ಪ್ಲಾಸ್ಟಿಕ್ ಯಥೇಚ್ಛ ಬಳಕೆ ಇತ್ತು. ಎಲ್ಲದಕ್ಕೂ ಪ್ಲಾಸ್ಟಿಕ್ ಇವತ್ತಿಗೂ ಕೆಲವೊಂದು ಕಡೆ ಬಳಸ್ತಾರೆ. ಅನಂತಕುಮಾರ್ ಅವ್ರು ಏನು ಹೇಳ್ತಾ ಇದ್ರು, ಅಂದರೆ ನಿಮ್ಮ ವಿಷನ್ ಅವ್ರಿಗೇನು ಅನ್ನಿಸ್ತಾ ಇತ್ತು? ಇಲ್ಲ, ಅವರ ಇದಕ್ಕೆ ಸಂಪೂರ್ಣ ಸಹಕಾರ ಇರಲಿಲ್ಲ ಅಂದರೆ ನಾನು ಇಷ್ಟು ಮುಂದೆ ಬರೋಕ್ಕಾಗ್ತಿರಲಿಲ್ಲ. ಅದಕ್ಕೆ ಮುಖ್ಯ ಯಾವುದು ಉದಾಹರಣೆ ಅಂದರೆ ನನ್ನ ಮಗಳ ಮದುವೆ ಸಂದರ್ಭ. ಹಾಗೆ ತಟ್ಟೆಗಳನ್ನು ಏನು ಮಾಡೋದು ಅಂದ್ಕೊಂಡ್ವಿ. ನಮ್ಮ ಕಸ ನಮ್ಮ ಹೊಣೆ ಕಾರ್ಯಕ್ರಮ ಆಯ್ತಲ್ಲ, ಅವಾಗನೇ ಕಾಫಿ ಮಾಡಬೇಕು. ಎದರಲ್ಲಿ ಕೊಡೋದು? ಪೇಪರ್ ಗ್ಲಾಸ್, ಏಕೋ ಫ್ರೆಂಡ್ಲಿ. ತಕ್ಷಣ ನಮ್ಮವ್ರು ಯಾರೋ ತೊಗೊಂಡು ಬಂದರು, ವಾಪಸ್ ಕಳಿಸಿದ್ವಿ. ಈಗ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ತೀವಿ, ಹೋಗಲಿ ಒಂದು 1000 ಸ್ಟೀಲ್ ಲೋಟ ತೊಗೊಂಡ್ಬಿಡೋಣ, ಅದರಲ್ಲೇ ಕೊಡೋಣ ಅಂತ. ಭಾಳಷ್ಟು ಜನ ಪರಿಸರವಾದಿಗಳು ಆ ಕಾರ್ಯಕ್ರಮದ ಮೊದಲ ಬಾರಿಗೆ ನಾವು ಸ್ಟೀಲ್ ಲೋಟದಲ್ಲಿ ಕುಡಿತಾ ಇದ್ದೀವಿ. ನೀರಿಗೆ ನಾನು ಮನೆಯಿಂದಲೇ ಒಂದು ದೊಡ್ಡ ಬಾಟ್ಲಿಯಲ್ಲಿ ನೀರು, 2-3 ಬಾಟ್ಲಿಯಲ್ಲಿ ನೀರು ತೊಗೊಂಡು ಬಂದಿದ್ವಿ. ಅವಾಗಿನ್ನೂ ಪ್ಲಾಸ್ಟಿಕ್ ಬಾಟ್ಲಿಗಳು ಉಪಯೋಗಿಸೋದು ಬೇಡ ಅಂದರೆ ಕಡಿಮೆನೂ ಇತ್ತು. ಅದಕ್ಕೂ ಮತ್ತು ಪೇಪರ್ ಗ್ಲಾಸು, ಪ್ಲಾಸ್ಟಿಕ್ ಗ್ಲಾಸೇ ಇರ್ತಿತ್ತು. ಸ್ಟೀಲ್ ಗ್ಲಾಸಲ್ಲೇ ಕೊಟ್ವಿ ನೀರು, ಕುಡಿಯೋ ನೀರು, ಕಾಫಿ ಇಲ್ಲ. ಹಾಗೆ ನಮ್ಮ ಪ್ಲೇಟ್ ಬ್ಯಾಂಕ್ ಅನ್ನೋ ಕನ್ಸೆಪ್ಟ್ ಶುರು ಆಯಿತು. ಹಾಗಿದ್ರೆ 1000 ಲೋಟ ಇದೆ, ಯಾರಿಗಾರು ಕಾರ್ಯಕ್ರಮ ಇದ್ದಾಗ ನಮ್ಮದೇ ಲೋಟ ತೊಗೊಂಡು ಹೋಗಿ ಅಂತ ಹೇಳಕ್ಕೆ ಶುರು ಮಾಡಿದ್ವಿ. ಹೀಗೆ ಶುರು ಆಯಿತು. ಆದರೆ ಅದಕ್ಕೆ ಪೂರ್ತಿ ಅದನ್ನು ಉಪಯೋಗಿಸೋದಕ್ಕೆ ಮತ್ತು ಈ ಒಂದು ಥಾಟಿಗೆ ಸಪೋರ್ಟ್, ಅನಂತಕುಮಾರ್ ಸಪೋರ್ಟ್ ಇರಲಿಲ್ಲ ಅಂದರೆ ನನ್ನ ಮಗಳ ಮದುವೆ ಕಸರಹಿತವಾಗಿ ಸಾಧ್ಯ ಆಗ್ತಾನೆ ಇರಲಿಲ್ಲ. ಅದರಲ್ಲೂ ಪ್ಯಾಲೇಸ್ ತುಂಬ ಪರ್ಟಿಕ್ಯುಲರ್ ಇದ್ರಿ. ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಮದುವೆ ಮಾಡಿದರೆ ಅಲ್ಲಿ ಹೇಳ್ತಾ ನಾನು ಕೇಳಿದೆ, ಏನೇನು ಒಂದು 20 ಲಾರಿ ಕಸ ಹೋಗುತ್ತೆ. ಅದು ಒಂದು ಮೀಡಿಯಮ್ ಮದುವೆ, ಭಾಳ ಹೈ ಎಂಡ್ ಮದುವೆ ಅಲ್ಲ ನಾನು ಹೇಳ್ತಿರೋದು. ಪ್ಯಾಲೇಸ್ ಗ್ರೌಂಡಲ್ಲಾಗಿರೋ ಒಂದು ಮದುವೆ. ಈಗೂ ಇದು ಅವಾಗೂ ಈಗ ಇನ್ನೊಂದು 30 ಲಾರಿ ಆಗಿರ್ಬೋದು. ಈಗ ಇವತ್ತಿಷ್ಟೆಲ್ಲ ಅವೇರ್ನೆಸ್ ಇದ್ದರೂ ಸ್ಥಿತಿ ಕೆಲವೊಬ್ಬರು ಭಾಳ ಬದಲಾವಣೆ ಆಗಿದ್ದಾರೆ, ಕೆಲವೊಬ್ಬರು ಇನ್ನೂ ಈ ಕಡೆ ಹೋಗಿದ್ದಾರೆ. ಈ ಪ್ಲೇಟ್ ಬ್ಯಾಂಕ್ ಬಳಕೆ ಯಾರಾದರೂ ಮಾಡಬೇಕು. ಇವಾಗ ನಮ್ಮ ಮನೇಲೆ ಒಂದು 100-150 ಜನ, 200 ಜನ ಬರ್ತಾರೆ ಅಂದರೆ ಪ್ಲೇಟ್ ಬ್ಯಾಂಕ್ ಬಳಕೆ ಹೇಗೆ, ಏನೇನು ಸಿಗುತ್ತೆ ನಮಗೆ? ಈಗ ಬೆಂಗಳೂರಿನಲ್ಲಿ ನನಗೆ ನಮ್ಮ ಹತ್ರ ಎಲ್ಲದಕ್ಕೂ ಚಾಟಿಗಿದೆ, ಐಸ್ ಕ್ರೀಮಿಗಿದೆ. ಪ್ರಾರಂಭ ಮಾಡಿದಾಗ ಒಂದು ತಟ್ಟೆ, ಲೋಟ, ಚಮಚ ಅಷ್ಟೇ ಇತ್ತು. ಆದರೆ ನಂತರ ನಾವು ಮಜ್ಜಿಗೆಗೆ ಲೋಟ ಬೇರೆ, ಕಂಠದ ಅದಕ್ಕೆ ನಮ್ಮಲ್ಲೆಲ್ಲ ಹಸೆ ಮಾಡಿದೆ. 3 ಥರದ ಲೋಟ ಇದೆ ನಮಗೆ ನೀರು ಕುಡಿಯೋಕ್ಕೆ. ಮೇಲಿಂದ ಕಂಠ ಇರೋ ಲೋಟ, ರೆಗ್ಯುಲರ್ ಲೋಟ, ಶೈನಿಂಗ್ ಬೇಕು ಅಂದರೆ ಒಳ್ಳೆ ಕ್ವಾಲಿಟಿದೇ ಇಟ್ಟಿದ್ದೀವಿ. ಯಾಕಂದರೆ ಫಂಕ್ಷನ್ಗೆ ಉಪಯೋಗಿಸ್ತಾರೆ. ಏನಾದರೂ ಇದಾಗಿದ್ದರೆ, ತುಕ್ಕಾಗಿದ್ದರೆ ಅದೆಲ್ಲ ಚೆನ್ನಾಗಿರಲ್ಲ. ಜನ ತಕ್ಷಣ ದೂರ ಹೋಗಿಬಿಡ್ತಾರೆ. ಇದರಿಂದ ದೂರ ಹೋಗಿದ್ದ ಕಾರಣವೇ ಒದ್ದೆ ಇರ್ತದೆ, ಕ್ಲೀನ್ ಆಗಿರಲ್ಲ. ಅದಕ್ಕೇ ಜನ ಪ್ಲಾಸ್ಟಿಕ್ ಬಾಟ್ಲಿ ಅದಕ್ಕೆ ಹೋಗಿರುವಂಥದ್ದು. ಹೀಗಾಗಿ ನಾವು ಒಳ್ಳೆ ಕ್ವಾಲಿಟಿ ತೆಗೆದುಕೊಂಡು ಕಾಫಿಗಿರ್ಬೋದು, ಏನೇನು ಸಾಧಾರಣ ಮದುವೆ ಫಂಕ್ಷನಲ್ಲಿ ಏನೇನು ಕೊಡ್ತಾರೋ, ಈಗ ದೋಸೆಗೆ ಚೌಕ ತಟ್ಟೆನೂ ಇದೆ, ಗುಂಡು ತಟ್ಟೆನೂ ಇದೆ. ಯಾರಿಗೆ ಬೇಕು ಅನ್ನೋರು ಅಲ್ಲಿ ಬಂದು ನಮ್ಮ ಹತ್ರ ಏನೇನಿದ್ದಾವೆ ನೋಡಿ, ಅದಕ್ಕೆಲ್ಲದಕ್ಕೂ ಬೆಲೆ ಬರೆದಿರ್ತೀವಿ. ಅದಕ್ಕೊಂದು ಡಿಪಾಸಿಟ್ ಕೊಡಬೇಕಾಗುತ್ತೆ. ಮತ್ತೆ ಡಿಪಾಸಿಟ್ ಕೊಡುವಾಗ ಮತ್ತೆ ಚರ್ಚೆ ಶುರು ಆಯಿತು. ಯಾಕಂದರೆ ಒಂದೊಂದ್ಸಲ 2 ಲಕ್ಷ ರೂಪಾಯಿದ್ದು ಅಷ್ಟು ಐಟಮ್ ಆಗಿಬಿಡ್ತದೆ. ಈಗ 1000 ಜನ 2000 ತಟ್ಟೆ ಬೇಕು ಅಂತಂದರೆ ಒಂದು ತಟ್ಟೆಗೆ 100 ರೂಪಾಯಿ ಅಂತ ಹಿಡಿದ್ರು 2000 ತಟ್ಟೆ 2 ಲಕ್ಷ ಆಗೋಯ್ತು. 2 ಲಕ್ಷ ಕೊಡಿ, ಡಿಪಾಸಿಟೇ ಇರ್ಬೋದು, ಆದರೆ ಪಾಪ 2 ಲಕ್ಷ ಕೊಡಿ ಅಂತಂದ್ರೆ ಯಾರು ಕೊಡೋಕ್ಕಾಗತ್ತೆ? ಆಮೇಲೆ ಏನು ಮಾಡಿದ್ವಿ ಅಂದರೆ ಒಂದು 5000 ರೂಪಾಯಿ
ಇದು ಕೊಡಿ, ಕ್ಯಾಶಲ್ಲಿ ಕೊಡಿ, ಅಂದರೆ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ, ಉಳಿದ 1,95,000 ಪೋಸ್ಟ್ ಡೇಟೆಡ್ ಚೆಕ್ ಕೊಡಿ. ನಿಮ್ಮ ಅಕೌಂಟಲ್ಲಿ ಇರಲಿಲ್ಲ ಅಂದರೂ ಪರವಾಗಿಲ್ಲ, ತಂದು ಕೊಡ್ತಾರೆ ಪಾಪ, ಅವರೆಲ್ಲ ತೊಗೊಂಡು ಹೋಗ್ತಾರೆ. ಆದರೆ ನಮಗೂ ಆಸ್ ಅ ಟ್ರಸ್ಟ್ ನಾವು ಇಷ್ಟು ನಮ್ಮ 2 lakh ವರ್ತ್ ಅಸೆಟ್ ಕೊಡ್ತಿದ್ದಾಗ ಆ ಥರ ಅದಕ್ಕೆ ಸಿಸ್ಟಮ್ ಇರೋದು. ಅವ್ರು ಎಣಿಸಿ ಎಲ್ಲ ಲೆಕ್ಕ ಕೊಟ್ಟರೆ ಈ 5,000 ವಾಪಸ್ ಕೊಡ್ತೀವಿ, 1,95,000 ಚೆಕ್ಕು ವಾಪಸ್ ಕೊಟ್ಬಿಡ್ತೀವಿ ಅವ್ರಿಗೆ. ಸೊ ಫ್ರೀ ಆಫ್ ಕಾಸ್ಟ್. ಫ್ರೀ ಆಫ್ ಕಾಸ್ಟ್. ಸೊ ಓನ್ಲಿ ಡೆಪಾಸಿಟ್ ಮಾಡಬೇಕಾಗತ್ತೆ. ಇವಾಗ ನಾನೊಂದು 100 ಪ್ಲೇಟ್ ತೊಗೊಂಡು ಹೋಗಿದ್ದೀನಿ ಅಥವಾ 100 ಗ್ಲಾಸಸ್ ತೊಗೊಂಡು ಹೋಗಿದ್ದೀನಿ ಅಂದರೆ ಡೆಪಾಸಿಟ್ ಮಾಡಬೇಕಾಗತ್ತೆ, ವಾಪಸ್ ತಂದು ಕೊಟ್ಟು ID ಡೆಪಾಸಿಟ್ ದುಡ್ಡು ವಾಪಸ್. ಬ್ಯೂಟಿಫುಲ್. ಕೊನೆ ಪ್ರಶ್ನೆ ಆದರೂ ಕೇಳಿಬಿಡ್ತೀನಿ. ಅನಂತಕುಮಾರ್ ಅವರು ಮತ್ತು ನಿಮ್ಮ ಬಾಂಧವ್ಯ ಡೆಫಿನೆಟ್ಲಿ ಗಂಡ ಹೆಂಡತಿ ಅಷ್ಟು ವರ್ಷದ, ಇತ್ತೀಚಿನ ವರ್ಷಗಳಲ್ಲಿ ಯಾವತ್ತಾದರೂ ಅನಂತಕುಮಾರ್ ಅವ್ರನ್ನ ಹೆಚ್ಚು ಮಿಸ್ ಮಾಡ್ಕೊಂಡಿದ್ದಿದೆಯಾ? ಯಾವುದೇ ಸನ್ನಿವೇಶ, ಯಾವುದೇ ಪರಿಸ್ಥಿತಿ, ಯಾವುದೇ ಸ್ಥಳ ಅತಿ ಹೆಚ್ಚು ಮಿಸ್ ಮಾಡಿಕೊಂಡಿತ್ತು, ಎಂದಿಗಿಂತ ಹೆಚ್ಚು? ವಿಶೇಷವಾಗಿ ರಾಜಕೀಯ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ನನಗೆ ಭಾಳ ಒಂದೊಂಥರ ಅದರ ಒಂದು ಕಾರಣ ನಾನು ಸ್ವಲ್ಪ ದೂರ ಇರೋದು ಭಾಳ ಮಿಸ್ ಆಗುತ್ತೆ. ಅಲ್ಲಿದ್ದಾಗ ಕೆಲವೊಂದು ಸಲ ಸಂಕಟ ಆಗೋದು, ಕೆಲವೊಂದು ಸಲ ದೊಡ್ಡ ದೊಡ್ಡ ನಿರ್ಣಯಗಳು ತೆಗೆದುಕೊಳ್ಳುವಾಗ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಅವರ ಸ್ನೇಹಿತರು ಅವ್ರ ಪರಿಚಯ ಬಂದಾಗ ಅವಾಗೆಲ್ಲ ನಾವು ಅವರೆಲ್ಲ ಹ್ಯಾಂಡಲ್ ಮಾಡಿಬಿಡೋರು ನಿಶ್ಚಿಂತೆಯಿಂದ. ಮನೆಯಲ್ಲೂ ಬಂದೇ ಬರುತ್ತಲ್ಲ, ಮನೆ ಸಂಸಾರ ಅಂದಮೇಲೆ ಅವರು ಎಷ್ಟೇ ಕ್ಲಿಷ್ಟವಾದ ಸಮಸ್ಯೆ ಇದ್ರೂ ಅದನ್ನು ಎಷ್ಟು ಸುರಳಿತವಾಗಿ ಬಿಡಿಸ್ತಿದ್ರು ಗಂಟುಗಳನ್ನು ಅಂತಂದರೆ, ಅದು ಕುಟುಂಬದ್ದಿರ್ಬೋದು, ರಾಜಕಾರಣದ್ದಿರ್ಬೋದು. ಆ ಎಲ್ಲ ಸಂದರ್ಭದಲ್ಲಿ ಆಗುತ್ತೆ. ಆದರೆ ನಾನು ಯಾಕಂದರೆ ಇಟ್ಸ್ ಅನ್ ಲಾಂಗ್ ಇನ್ನಿಂಗ್ಸ್, ನನಗೂ ಇನ್ನೂ ಗೊತ್ತಿಲ್ಲ ಭಗವಂತ ಎಷ್ಟು ಸಮಯ ಕೊಡ್ತಾನೋ. ಯಾಕಂದರೆ ಅವ್ರು ಭಾಳ ಬೇಗ ಸಣ್ಣ ವಯಸ್ಸಿಗೆ ಹೋದರು, ನನಗೂ ದೊಡ್ಡ ಜವಾಬ್ದಾರಿ ಇದೆ, ನಾನು ಇದನ್ನು ಹೊರೋ ಶಕ್ತಿ ನಾನು ಪಡ್ಕೊಳ್ಳೇಬೇಕು. ಅದಕ್ಕೆ ನಾನು ಇದ್ದಾಗ ಮತ್ತು ಭಾಳ ಜನ ನನ್ನ ಸುತ್ತಲಿನವರು ನನ್ನ ಮೇಲೆ ಹಿತೈಷಿಗಳು ಹೇಳ್ತಾರೆ, ಅನಂತಕುಮಾರ್ ಮೊದಲಾದರೂ ಎಷ್ಟು ಸಮಯ ಕೊಡ್ತಾಯಿದ್ರು, ಅವ್ರ ಜೊತೆಗೆ ನಾವು ಬದುಕಿದ್ದೀವಿ, ಅವ್ರು ಹೇಗೆ ಯೋಚನೆ ಮಾಡ್ತಿದ್ರು, ಅವರಿದ್ದರೆ ಏನು ಹೇಳ್ತಿದ್ರು, ಇದ್ದಾರೆ ಎಲ್ಲೋ ಇದ್ದಾರೆ ಅನ್ನೋದನ್ನು ನಾವು ಇಟ್ಕೊಂಡು, ಅವರಿದ್ದಿದ್ರೆ ಏನು ಹೇಳ್ತಿದ್ರು ಅಂತ ಅಂದ್ಕೊಂಡು, ಅನಂತಕುಮಾರ್ ಇದ್ದಿದ್ರೆ ಹಿಂಗೆ ಹೇಳಿರ್ತಿದ್ರು, ನಾವು ಹಂಗೆ ಮಾಡೋಣ, ಅಷ್ಟು ಜೊತೆಗಿದ್ದಾಗ ನಾವು ಕಲ್ತಿಲ್ವೇ ಅಂತ ಅಂದ್ಕೊಂಡು ನಾವು ಅದನ್ನು ಓವರ್ಕಮ್ ದ್ಯಾಟ್. ಬರಲ್ಲ ಅಂತಲ್ಲ, ಬಟ್ ನಾನು ಇದ್ದಾರೆ ಅವರು, ಇಲ್ಲ ನಮ್ಮ ಈಗ ಪಕ್ಕದಲ್ಲಿ ಇಲ್ಲ ಅಷ್ಟೇ, ಫಿಸಿಕಲಿ ಇಲ್ಲ, ಬಟ್ ಈಸ್ ದೇರ್ ಅಂತ ಇಟ್ಕೊಂಡು ಹೋಗಿರೋದ್ರಿಂದ ನನಗೆ ಕೆಲಸವನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾಯಿದೆ. ಅದಮ್ಯ ಚೇತನದ ಅಡಿಯಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರು ಮಾಡ್ತಾ ಇರುವಂತಹ ಒಂದೊಂದು ಕೆಲಸಗಳ ಸಣ್ಣ ಸಣ್ಣ ಝಲಕ್ಕನ್ನು ನಾವು ಇವತ್ತು ಮಾತಾಡೋದಕ್ಕೆ ಸಾಧ್ಯ ಆಯಿತು. ಆದರೆ ಒಂದು ಬದ್ಧತೆಯೊಂದಿಗೆ ವರ್ಷಾನುವರ್ಷ ಹೊಸತನವನ್ನು ತಗೊಂಡು ಬರ್ತಾ ಹೊಸ ಯೋಜನೆಗಳನ್ನು ಸಮಾಜಕ್ಕೆ ಕೊಡ್ತಾ ಬರೋದಿದೆಯಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಆ ಬದ್ಧತೆ ಎಲ್ಲರಿಗೂ ಬರೋದಲ್ಲ. ಪ್ಲಾಸ್ಟಿಕ್ ಮುಕ್ತ ಯೋಜನೆ ಏನು ಆರಂಭಿಸಿ ಇವತ್ತು ಪ್ಲೇಟ್ ಬ್ಯಾಂಕ್ವರೆಗೆ ಬಂದಿದೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಪ್ರತಿದಿನವೂ ಊಟ ಹೋಗಿ ಬಿಸಿ ಬಿಸಿ ಊಟ ತಲುಪುತ್ತೆ. ಇಂತಹ ಹಲವು ಯೋಜನೆಗಳನ್ನು ತೇಜಸ್ವಿನಿ ಅನಂತಕುಮಾರ್ ಅವರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಹರ್. ಧನ್ಯವಾದ ಮೇಡಮ್ ನಮ್ಮ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದಕ್ಕೆ. ಬಟ್ ಡೆಫಿನೆಟ್ಲಿ ನಾನು ಇನ್ನೊಂದು ಪಾಡ್ಕಾಸ್ಟ್ ನಿಮ್ಮ ಜೊತೆ ಮಾಡಲೇಬೇಕಾಗಿದೆ. ನೀವು ಕಂಡಂತೆ ರಾಜಕೀಯ, ನೀವು ಕಳೆದ ಬಾರಿ ಅಯೋಧ್ಯೆಯಲ್ಲಿ ಉನ್ನತ ಶಿಕ್ಷಣ ಸಹ, ಉನ್ನತ ಶಿಕ್ಷಣ ಇಂಜಿನಿಯರಿಂಗಲ್ಲಿ, ಹೈಯರ್ ಎಜುಕೇಷನಲ್ಲಿ, ಅದರಲ್ಲೂ ನಾನು ಮೆಂಬರ್ ಇನ್ IIT ರೂರ್ಕಿ. ಎಸ್, ಬಹುಶಃ ಅದರಲ್ಲೂ ಮಹಿಳೆಯರು ಇಂಜಿನಿಯರಿಂಗಲ್ಲಿ ಈ ಥರದ ಅಡ್ಮಿನಿಸ್ಟ್ರೇಟಿವ್ ವರ್ಕಲ್ಲಿ ಭಾಳ ಕಡಿಮೆ, ಡೈರೆಕ್ಟ್ರೇ ಆಗಿಲ್ಲ. ಹೌದು. ಇಂಜಿನಿಯರಿಂಗ್ ಕಾಲೇಜ್ ಮಹಿಳಾ ಡೈರೆಕ್ಟರ್ನ ಹುಡುಕಬೇಕಾಗತ್ತೆ ಲಿಟ್ರಲಿ ಇವತ್ತಿಗೂ. ನನಗೆ ಇದು ಒಂದು ಅವಕಾಶ, ಈಗ ಕಲ್ಕತ್ತಾದ ಒಂದು ಇನ್ಸ್ಟಿಟ್ಯೂಟ್ ಪರ್ಸನ್ ಆಗಿರೋದು, ಅದರದ್ದೇ ಆದ ಭಾಳಷ್ಟು ಕಲಿತೆ. ವಂಡರ್ಫುಲ್.